ಮಹಾಕುಂಭಮೇಳ ಪವಿತ್ರವಾದಂತಹ ದಿನ ಪವಿತ್ರ ಸ್ನಾನ ಮಾಡಬೇಕು ಅಂತ ರಾಜ್ಯದ ಅನೇಕರು ಕೂಡ ಪ್ರಯಾಗ್ರಾಜಕ್ಕೆ ತೆರಳಿದರು. ಆದರೆ ಬೆಳಗಾವಿಯ 4 ಕೂಡ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ನಮ್ಮ ರಾಜ್ಯದ ಜನರನ್ನು ಕೂಡ ಬೆಚ್ಚಿ ಬೀಳಿಸಿತು. ಬೆಳಗಾವಿಯ 4 ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ವಡಗಾವಿಯ ತಾಯಿ ಜ್ಯೋತಿ ಹತ್ತರವಾಟ 50 ವರ್ಷ ವಯಸ್ಸು, ಮಗಳು ಕೂಡ ಈ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದಂತಹ ಹೃದಯ ವಿದ್ರಾವಕ ಘಟನೆ ನಡೆಯಿತು. ಮೇಘ ಹತ್ತರವಾಟ 25 ವರ್ಷ ವಯಸ್ಸು, ಇವರು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಶೆಟ್ಟಿಗಲ್ಲಿಯ ನಿವಾಸಿ ಅರುಣ್ ಕೋರ್ಪಡೆ ಇವರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಶಿವಾಜಿ ನಗರದ ಮಹಾದೇವಿ ಎಂಬ ಮಹಿಳೆ ಕೂಡ ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಅರುಣ್ ಅವರ ಪತ್ನಿ ಕಾಂಚನ ಕೋಪರ್ಡೆ ಅವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಪ್ರಯಾಗ್ರಾಜ್ ಆಸ್ಪತ್ರೆಯಲ್ಲಿ ಅವರನ್ನು ಚಿಕಿತ್ಸೆ ನೀಡಲಾಗ್ತಾ ಇದೆ. ಭಾನುವಾರ ಬಸ್ನಲ್ಲಿ 30 ಜನರ ಜೊತೆಯಲ್ಲಿ ಕುಂಭಮೇಳಕ್ಕೆ ಇವರೆಲ್ಲರೂ ಕೂಡ ತೆರಳಿದರು. ಪವಿತ್ರ ದಿನ, ಪವಿತ್ರ ಸ್ನಾನವನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಎಲ್ಲರೂ ಕೂಡ ತೆರಳಿದರು. ಬೆಳಗಿನ ಜಾವ ಪುಣ್ಯ ಸ್ನಾನ ಮಾಡೋದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೆಳಗಾವಿಯಿಂದ 30 ಜನರು ಪ್ರಯಾಗ್ರಾಜ್ಗೆ ಹೋಗಿರುವಂತಹ ಮಾಹಿತಿ ಕೂಡ ಸಿಕ್ಕಿತ್ತು. ಇದರಲ್ಲಿ ಕೆಲವರು ನಾಪತ್ತೆಯಾಗಿರುವಂತಹ ಮಾಹಿತಿಗಳು ಲಭ್ಯವಾಗಿತ್ತು. ಅದಾದ ನಂತರ ಯಾವಾಗ ಹುಡುಕಾಡಿ ತಡಕಾಡಿ ನೋಡಿದಾಗ ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಶವಗಳ ಒಂದು ಗುರುತು ಪತ್ತೆಗೆ ಮುಂದಾದಂತಹ ಸಂದರ್ಭದಲ್ಲಿ ಕರ್ನಾಟಕದ 4 ಸಾವನ್ನಪ್ಪಿರುವಂಥದ್ದು ಕೂಡ ಗೊತ್ತಾಗುತ್ತೆ. ಇನ್ನು ಟ್ರಾವೆಲ್ ಏಜೆಂಟ್ ಮೂಲಕ ಅವರ ಸಂಪರ್ಕ ಮಾಡೋದಕ್ಕೆ ಜಿಲ್ಲಾಡಳಿತ ಈಗ ಯತ್ನ ಮಾಡ್ತಾ ಇದೆ. ಯಾರು ಒಬ್ಬರು ಮಾಹಿತಿ ಕೊಡ್ಲಿಲ್ಲ. ಈಗ ನ್ಯೂಸ್ ಮ್ಯಾಗ ಗೊತ್ತದ ಸರ್, ಇದು ಟಿವಿ ನ್ಯೂಸ್ ಮ್ಯಾಗ ಅದಲ್ದ ಒಬ್ರು ಚಿದಂಬರ ಪಾಟೀಲ್ ಅಂತ ಒಬ್ರು ಅವ್ರ ಜೊತೆ ಮುಖಂಡ್ ಹೋಗ್ಯಾರ. ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದೆ. ಇವರು ಇಬ್ರು ನೋ ಮೋರ್ ಅಂತ ಅವ್ರು ವಿಚಾರ ಹೇಳಿದ ನಂತರ ಆಮೇಲೆ ಇಲ್ಲಿ ಸುದ್ದಿ ಬಂತು ಸರ್ ಟಿವಿ ಒಳಗೆ. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಮಾತಾಡಿದ್ವಿ ಸರ್. ಅವಾಗ ಇಬ್ರು ಆರಾಮಿದ್ರು. ಚಳಿ ಅದ ಇದದ ಆದಾಗ್ಯೂ ಆರಾಮಿದೆ. ಸ್ವಲ್ಪ ಇದು ಗದ್ಲಾಗ್ಯದ, ಸಾವಕಾಶ. ಪ್ರಯಾಗ್ರಾಜಲ್ಲಿ ಬೆಳಗಾವಿ ಜಿಲ್ಲೆಗೆ ಸೇರುವಂಥ ಒಂದು 30 ಜನದು ಒಂದು ಸುದ್ದಿ ನಮಗೆ ಬಂದಿದೆ. ಅದನ್ನು ನಾವು ಕ್ರಾಸ್ ವೆರಿಫೈ ಮಾಡ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆನೆ ಅವರು ಆ ಟ್ರಾವೆಲ್ ಏಜೆಂಟ್ ಜೊತೆ ಅಲ್ಲಿ ರೀಚ್ ಆದ ನಂತರ ಟ್ರಾವೆಲ್ ಏಜೆಂಟ್ ಜೊತೆ ಇರೋವರು ಮಿಸ್ ಆಗಿದ್ದಾರೆ ಅಂತ ಹೇಳಿದರು. ಬಟ್ ಅದು ಮಿಸ್ಸಿಂಗ್ ಕೇಸ್ ಏನು ಆಗಲಿಲ್ಲ. ಇನ್ನು ಇವತ್ತು ಬೆಳಿಗ್ಗೆ ಆಗಿದೆ. ನಾವು ಯೂಶಲಿ 24 ಅವರ್ಸ್ ವೆಯ್ಟ್ ಮಾಡ್ತೀವಿ. ಆದರೆ ಇವತ್ತು ಸರಿಸುಮಾರು ಪ್ರಯಾಗ್ರಾಜಲ್ಲಿ ಒಂದು ಭಾಳ ಇದೊಂದು ವಿಷಾದನೀಯ ಮತ್ತು ಖೇದಕರವಾದಂಥ ಸಂಗತಿ. ಈ ರೀತಿ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಮಹಾನ್ ಕಾರ್ಯಕ್ಕೆ, ಒಂದು ದೈವಿ ಕೆಲಸಕ್ಕೆ ಎಲ್ಲರೂ ಹೋದಂಥವ್ರು ಬೆಳಗಾವಿಯಿಂದ ಮತ್ತು ಇಡೀ ಕರ್ನಾಟಕದಿಂದ, ಇಡೀ ದೇಶದಾದ್ಯಂತ ಪ್ರತಿಯೊಂದು ನಗರ ಪಟ್ಟಣದಿಂದ ನೂರಾರು ಜನ, ಸಾವಿರಾರು ಜನ ಇವತ್ತು ಹೋಗ್ತಾ ಇದ್ದಾರೆ. ಅದು ಬಹುಶಃ ನಿನ್ನೆ ರಾತ್ರಿ ನಡೆದಂಥ ಕಾಲ್ತುಳಿತ ಆ ಹಿನ್ನೆಲೆಯಲ್ಲಿ 4 ಜನ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅದರಲ್ಲಿ ಇವತ್ತು ಏನು ಹತ್ತರವಾಡ ಫ್ಯಾಮಿಲಿ ಏನಿದೆಲ್ಲ, ದೀಪಕ್ ಹತ್ತರವಾಡ ಅವರ ಮನೆಯವರು ಮತ್ತು ಮಗಳು ಇಬ್ಬರು ಇದರಲ್ಲಿ ಅವರು ನಿಧನರಾಗಿರೋದಂತ ಮಾಹಿತಿ ಬಂದಿದೆ. ನನಗೆ ಬೆಳಗ್ಗೆ ಇದು ಸುದ್ದಿ ಗೊತ್ತಾದ ಮೇಲೆ ನಾನು ಜಿಲ್ಲಾಧಿಕಾರಿಗಳ ಜೊತೆ ಕಾಂಟ್ಯಾಕ್ಟ್ ಆಗಿದ್ದೆ. ಅವರು ಇನ್ನೂ ಸ್ವಲ್ಪ ಕನ್ಫರ್ಮೇಷನ್ ಮಾಡಬೇಕು ಅಂತಿದ್ರು. ಆಮೇಲೆ ಮಧ್ಯಾಹ್ನ ಇಲ್ಲಿ ಬರುವಾಗ ಅವರು ಕನ್ಫರ್ಮೇಷನ್ ಆಯಿತು. ಅದಕ್ಕಾಗಿ